ಮಗ ವಿಕಿ ಉಂಟ ಕಣವ ಊಟ ಮಾಡ್ಬಿಟ್ಟು ಹೋದ್ರು ಎಲ್ಲಿಗೆ ಹೋದ್ರವ ಸಿಟಿಗೆ ಹೋಗಿ ಬರ್ತೀನಿ ಅಂತ ಹೋಯ್ತು ಸಿಟಿಗೆ ಹೋಯ್ತಾ ಒಂದು ರೇಷ್ಮೆ ಸೀರೆ ತರ ಕೇಳ್ದಂಗೊಂದ ಈಗ ಬರೋಬ್ಬರ ಮರ ಮದುವೆ ಸೀರೆಗಳು ಚೆನ್ನಾಗಿರಕ್ಕ ನಿಮಗೆ ಸುಮ್ ಕೂತ್ಕೊ ಅದೇನು ನಾಚಿಕೆ ನಿನಗೆ ನನಗೆ ಕೇಳಕ್ಕೆ ನಾಚಿಕೆ ಎಲ್ಲ ತಗೊಬ ಅಂತ ನೀನೇನಂಗಂದಿ ನೀನು ಚಂದವ ಹಳ್ಳಿ ಮೈನ್ ಕೈಲಿ ಸೀರೆ ತರ್ಸ್ಕೊಂಡ್ರೆ ಸರಿ ಬಿಡ್ನೆ ನೀನು ಸರಿ ತೊಳ್ಕೊತ್ತೆ ತೋರಿಸ್ಕೊಂಡ್ರೆ ನೀ ಏನಂತೆ ನೀನು ಸರಿ ಬಿಡು ಏನು ಒಳ್ಳೆ ಸರಿ ಹೇಳ್ತೀಯ ಏನೋ ಬೇರೆ ಕೇಳ್ತಿದ್ವಾ ನಮ್ಮ ಹಳ್ಳಿ ಮೈನ್ ತಂದು ಕೇಳ್ತಿರೋದು ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಬಿಡು ಸುಮ್ ಕೂತ್ಕೊ ಅವರು ಏನಾರು ಅನ್ಕೊಳಕ್ಕಿಲ್ವಾ ಅದು ಏನು ಅನ್ಕೊಳ್ಬಿಟ್ಟದು ಕೊಡೋಣ ಅಂತ ಹೇಳ್ತೀನಿ ಫೋನ್ ಮಾಡಿ ಅವಾಗ ಸುಮ್ ಕೂತ್ಕೊ ಏನು ಮಾಡಕ್ಕೆ ಮಾಡಿ ಸುಮ್ಕಿರವ ನನಗೆ ಯಾರೋ ಬಟ್ಟೆ ಹೊಲ್ದಿರೋರು ಕಾಸು ಕೊಡ್ಬೇಕು 1,000 ರೂಪಾಯಿ ಸೀರೆ ತಗೊಟ್ಟಾಗ ಸುಮ್ಮನಿರು ಕೇಳ್ಬಾರ್ದು ಕಣವ ನಾಚಿಕೆ ಆಯ್ತದೆ ನನಗೆ ಬೇಜಾರಾಯ್ತದೆ ನಿನಗೆ ಬೇಜಾರೇ ಮಾಡಂಬಿಡೋದೇನಿಲ್ಲ ಕತ್ಬಿಡು ಏನು ಹಿಂಗಂತಿದ್ದಿ ನೀನು ಏನು ಧರ್ಮ ಬುದ್ಧಿ ಕಳ್ತಾ ಕೊಟ್ಟಾನೆ ಸರಿ ಬಿಡು ಓಸತಿ ಟಮಾಟೆ ಹಣ್ಣು ಬೆಳೆದಿ ಆ ಪಾಟಿಯ ಎಲ್ಲನೂ ಬೇಕಾದಂಗೆ ಮಾರೋದು ಬರ್ತೀನಿ ಅದೆಲ್ಲೋ ಬೇರೆ ಕಡೆಗೆ ಏನ್ಬಿಟ್ಟು ತಗೊಂಡೋಗ್ಬಿಟ್ಟು ನಿನಗೆ ದುಡ್ಡು ಹೊಡ್ಕೊಂಡು ಹೋದ್ರೆ ನಿನ್ನ ಗಂಡ ಏನು ಸೀರೆ ತರ್ಸ್ಕೊಬಿಟ್ರೇನು ಸರಿ ಬಿಡು ನೀನುವೆ ನಮ್ಮದು ತಮ್ಮದು ಅಂತ ಕೇಳ್ತಾರೋದೇನು ಬೇರೆ ಕೇಳ್ತಿದ್ದಾನ ನನ್ನ ಹಳ್ಳಿ ಮೈಂತಾನೆ ಮಾಡು ಫೋನ ಅವನು ಒಂದು ಸೀರೆ ಅಂತ ರೇಷ್ಮೆ ಸೀರೆ ಅಂತ ಅನ್ನೆ ಆಗನ್ನು ಅಯ್ಯೋ ಎಲ್ಲ ಉಟ್ಕೊಯ್ತಾರೆ ಕಣ್ಣೆ ಅವರೆಲ್ಲ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಹೋದಾಗ ನಾನು ಎಂತೆಂಥದ್ದು ಉಟ್ಕೊಂಡು ಹೋಗೋದ ಮಾಡು ಫೋನ ಅಯ್ಯೋ ನಾನು ಹೇಳಕ್ಕಿಲ್ಲ ನೀನೇ ಹೇಳು ಮಾಡ್ಕೊಡು ಫೋನ ಕೇಳ್ತೀನಿ ನಾನೇ ಸರಿ ಆಯಿತು ಮಾಡ್ಕೊಡ್ತೀನಿ ಕೇಳವ ಹಲೋ ಹಲೋ ಅಳಿಮಯ್ಯ ಚೆನ್ನಾಗಿದ್ದೀಯಪ್ಪ ಅದೇವಾ ಇವತ್ತು ಕರೆ ಮನೇನು ಬಂದಿದ್ದೀನಿ ನೋಡ್ಲಿಲ್ವ ನೀವು ಚೆನ್ನಾಗಿದ್ದೀನಾ ಹೇಗಿದ್ದೀನಿ ಅಂದ್ಬಿಟ್ಟು ಅಯ್ಯೋ ನೀನು ಬಿಡಪ್ಪ ರಾಜ್ಕುಮಾರ್ನಾಗಿದೆಯೇ ಏನು ಅಷ್ಟು ಚೆನ್ನಾಗಿದೆಯೇ ಎಲ್ಲರೂ ವಿಕಿ ಸೂಪರ್ ಅಂತ ಹೊಸಿ ಹೋಗ್ಲಾರಪ್ಪ ನಮ್ಮೂರಲ್ಲಿ ಭಾಳವ ನಮ್ಗೆ ಆಗ್ನದವ್ರ ಜನ ತಿಕ್ಕ ಮಕ್ಕ ಹುರ್ಕತ್ತಾರೆ ಕಂತಪ್ಪ ಇಂಥ ಹಳ್ಳಿ ಮೈನ್ ಪಡ್ದವಳೆಲ್ಲ ಕಾಳಿ ಅಂದ್ಬಿಟ್ಟು ಏನು ತಿಕ್ಕ ಮಕ್ಕ ನಮಗೆ ಹುರ್ಕತ್ ಸಾಯ್ತವೆ ಏನು ಮಾಡಿಯಪ್ಪ ಇನ್ನೇನು ಚೆನ್ನಾಗಿದೆಯಾ ಮಗ ಅದೇ ಏನು ಕೇಳಕ್ಕೆ ಬರ್ತಾ ಇದ್ದೀರಾ ಅದೇನು ಕೇಳಬೇಕು ಡೈರೆಕ್ಟಾಗಿ ಕೇಳಿ ನೋಡಿ ನಾನು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀನಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಏನು ಬೇಕು ಅದನ್ನ ಕೇಳಿ ನೀವು ಅಲ್ಲಕ್ಕನಪ್ಪ ನೀನು ಸರಿ ಬಿಡು ಏನು ಕೇಳೋಕ್ಕೆ ಮಾಡೋಣ ನಾನು ಫೋನ ಹಂಗಾರೆ ನಾನೇನು ಏನು ಹಂಗಾರೆ ಏನು ನಳಿಮಯ್ಯ ಅಂತ ಏನು ಆಸೆ ಇಲ್ಲ ನನಗೆ ನೀನು ಸರಿಯಾಗಿ ಹೇಳ್ತೀಯ ಬಿಡು ಅದೇ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡಿ ನೀವೇನು ತರಬೇಕು ಅಂತ ಹೇಳಿಕೆ ಫೋನ್ ಮಾಡಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು ಅದೇನು ಹೇಳಿ ಅತ್ತೆ ಎಷ್ಟೇ ನನ್ನ ಹಳಿಮಯ್ಯ ಅಲ್ವಪ್ಪ ನೀನು ಎಲ್ಲ ಗೊತ್ತಾಗೋಯ್ತದೆ ನಿನಗೆ ಹಾಂ ಹೇಳಿ ಅತ್ತೆ ಮಸ್ಕ ಬರ್ದಿ ಸಾಕು ಅಯ್ಯೋ ಅದು ಹಳಿಮಯ್ಯ ಬರ ನಮ್ಮ ದೊಡ್ಡ ಬಾವನ್ನ ಸ್ವಾಸೆಯ ತಂಗಿಯದು ಮದುವೆ ಎಲ್ಲಿ ಗೊತ್ತಾ ಪಿರಿಪಟ್ಟಣದಲ್ಲಿ ಅಕ್ಕೆಯ ಸೀರೆನೇ ಇಲ್ಲ ಕಣಪ್ಪ ಸೀರೆನೇ ಇಲ್ಲ ನಿನಗೆ ಗೊತ್ತಲ್ಲ ವಿಕಿ ಅವ್ರ ಅತ್ತೆ ಅದು ನಾನು ಹೆಂಗಿರ್ಬೇಕು ಹೇಳು ಅಕ್ಕೆ ಕಣಪ್ಪ ಮೊದಲು ನೀನು ಕೊಡ್ಸಿದಲ್ಲ ಅದೇ ಮೊದಲು ಸ್ವಾತಿ ಕೊಟ್ಟು ಓಡೋಕ್ಕಿಂತ ಮುಂಚೆ ಕೊಡ್ಸಿದಲ್ಲ ಅದೇ ಸೀರೆ ಕಣಪ್ಪ ಇಲ್ಲಿ ಗಂಟು ಆಗಿದ್ದು ಅಕ್ಕೆಯ ಒಂದು ಸೀರೆ ತೆಗಿಸ್ಕೊಂಡೆ ಮಗ ಕೇಳಿ ವಿಕಿಯಪ್ಪ ನನ್ನ ಇವಳು ಸಾಕೋಚ ಪಟ್ಕೊತಾಳೆ ಮೀನಾಕ್ಷಿ ಅದೊಂಥರ ನಿಮಗೆ ಗೊತ್ತಲ್ಲ ಅದಕ್ಕೆ ನನ್ನ ಹಳ್ಳಿ ಇಂಥವು ಕೇಳಕ್ಕೆ ನನಗೆ ನಾಟ್ಕಣೆ ಮಾಡ್ಕೊಡ್ನೆ ಫೋನ ನಾನು ಕೇಳ್ತೀನಿ ಅಂತ ಅಂದೆ ಕಣಪ್ಪ ಹಲೋ 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 ಕೇಳಿಸ್ತಾ ಇಲ್ಲ ಹಲೋ ಹಲೋ ಅತ್ತೆ ಅತ್ತೆ ಮಾತಾಡಿ ಅತ್ತೆ ವಿಕ್ಯಪ್ಪ ಹಲೋ 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 ಯೋಚನೆ ಮಾಡ್ಬಿಟ್ಟ ಕಣ್ ಮಗ ಟವರ್ ಸಿಗ್ತೇವೇನೋ ಅಷ್ಟಕ್ಕೆ ಅರ್ಥ ಮಾಡ್ಕೊ ಅವ್ನು ತೆಗೆದುಕೊಡಕ್ಕೆ ಇಷ್ಟ ಇಲ್ಲ ಅಂತ ನಿನಗೆ ಬುದ್ಧಿ ನಿನಗೆ ತಿರ್ಗಾ ಫೋನ್ಗೆ ಮಾಡಬೇಡ ನೀನು ಪಾಪ ಕೇಳಿಸಿಲ್ಲ ಕಣ್ಣೆ ಕೇಳಿಸಿಲ್ಲ ಹೇಳಿ ಅದು ಏನು ಬೇಕು ಅಂತ ತಂದ್ಕೊಡ್ತೀನಿ ಅಂತ ಕಣ್ಣೆ ಫೋನ್ ಮಾಡು ನೀನೇ ನಿಂಗಡಿ ನೀನು ಇಲ್ಲ ನಿನಗೆ ಇಷ್ಟಿಲ್ಲ ಕಣ್ಣೆ ತಂದ್ಕೊಡೋದು ಅವ ಸುಮ್ ಕೂತ್ಕೊ ಅವು ತಂದ್ಕೊಡಕ್ಕಿಲ್ಲ ನೀನು ಬಿಡಕ್ಕಿಲ್ಲ ಸುಮ್ಕಿರೋ ಬೇಡ ಕೇಳಬೇಡ ನಾಚಿಕೆ ನಿನಗೆ ಕೇಳಕ್ಕೆ ನೀನು ನಾನು ಹೇಳ್ತಾ ಇಲ್ವ ತಕೊಟ್ಟಂತ ಸುಮ್ಗಿರು ಅಂತ ತಕೊಡ್ತಿ ನೀನು ತಕೊಟ್ಟಿರೋದನ್ನ ನೋಡಿಲ್ವಾ ಒಂದು ತಕೊಡ್ಸ್ಕೊತೀರ ಅಜ್ಜುಕಟ್ಟಾಗಿರೋ ಸೀರೆಯ ಅಜ್ಜಯ್ಯ ಚೆನ್ನಿಗೆ ಚಂದ ಗುಡಿಸ್ಬೇಕು ಚೆನ್ನಾಕೊಂಗೆ ಗರ್ದ್ರ ಮುಂಡೆ ನಾ ಟಮಾಟೆ ಕುಯ್ಕೊಂಡಿದ್ಕೆ ಎಂತ ಮಾತಾಡಿದ್ಲು ಗೊತ್ತನೇ ತಲೆ ಮುಂದೆ ಹೊಡೆದ್ಲು ಅವಳು ಬಿಟ್ಟ ನಾನು ಸರ್ರಾಗಿ ಯಾವ್ದಾರ ಸಮಯದ ಸಿಕ್ತಿ ಕಂಡೆ ಅವ್ಳು ಸರಿಯಾಗಿ ಕೆಲಸ ಮಾಡ್ತೀನಿ ಮಾಡ್ತೀಯ ಕಾಸು ಕೊಟ್ಟಿತ್ತಿಲ್ವಾ ವಿಕಿ ಟಮಾಟೆ ಬತ್ ಮಾಡಬೇಕು ಟಮಾಟೆ ತಗೊಬರಗತ್ತೆ ಅಂದ್ರೆ ಕದಿಯಕ್ಕೆ ಹೋಗಿ ಅಂತ ಹೇಳಿದ್ನ ನೀನೊಂಥ ದುರ್ಬುದ್ಧಿ ಕಣವ ನಿನಗೆ ಒಂಚೂರು ಬುದ್ಧಿ ಕಲ್ತಿಲ್ಲ ಏನಾದ್ರು ಹೇಳಕ್ಕೆ ಹೋಗ್ಬಿಟ್ರೆ ಪಾಪ ಒಂದು ಮಾಡ್ಕೊಳ್ಳೋದು ಒಂದು ಚೆನ್ನಾಗಿ ಕಲ್ತಿದ್ಯೆ ಇನ್ನೇನು ಗೊತ್ತಿಲ್ಲ ನಿನಗೆ ಹಂಗೆಲ್ಲ ಮಗ ನಾನೇನು ಕೋಪ ಮಾಡ್ಕೊಂಡೆ ಅವತ್ತು ತರಕ್ಕೆ ಅಂತ ಮನೆ ತಕ್ಕ ಹೋದ ಮಗ ಇತ್ತಿಲ್ಲ ಅವಳು ವಾಲ್ ತಕ್ಕ ಹೋದೆ ನಾಕೆ ಟಮಾಟೆ ಹಿಡ್ಕೊಂಡು ಮಗ ನಾಕೆಯ ಕುಯ್ಕೊಂಡು ಕೈ ಹಿಡ್ಕೊ ಬರ್ತಾಯಿದ್ರೆ ಏನತ್ತಾಗೆ ತಲೆ ಮುಂದೆ ಹಿಡ್ಕೊಂಡು ಕೆಡಿಕೊಬಿಟ್ಲ ಅಲ್ಲಿ ಹಂಗಾರೆ ನಮ್ಮ ಮನೆ ತಕ್ಕ ಏನು ಇಸ್ಕೊಂಡು ಹೋಗಿ ಬರೀತಿಲ್ಲ ಮುಂದೆ ಎಷ್ಟು ಸತಿ ಬಾಣಸ್ರು ಮಾಡಿ ಕರ್ದಿಕ್ಕಿದ್ದ ನಾ ಗುರ್ಸಟ್ಟಿಗೆ ಲೋಪರ್ ಗುರ್ಸಟ್ಟಿಗೆ ಅವಳನ್ನ ಇನ್ನು ಹತ್ರ ಸೇರ್ಸಲ್ಲ ನಾನು ಬುಟ್ಟಾಗ್ತಂಗೆ ನಾಕೋಳನ್ನ ಇನ್ನೂ ಹೇಳಿ ಮಯ್ಯ ಬುಲ್ಗರ್ಸರಿ ನೋಡಳು ಏನು ಮಗಳಿಗೆ ಹೊಡ್ದು ಬಡ್ದು ಹೊಸ ಶಿಕ್ಷೆ ಕೊಡಕ್ಕಿಲ್ವಂತೆ ಮಗಳು ಸರಿ ಇಲ್ವಂತೆ ಕಣವೆ ಯಾರನ್ನ ಮಾಡ್ಕೊಬಿಟ್ಟಿದ್ದಾಳಂತೆ ಏನು ಮಾಡ್ಕೊಬಿಟ್ಟು ಹೊಸಿಡೋಗಿಲ್ವಂತೆ ಮಗಳದು ಇವು ನಮ್ಮದೇ ಸರಿ ಅನ್ನಂಗೆ ಆಡ್ತವೆ ಈಗ ಗೊತ್ತಿಲ್ವ ಅಕ್ಕಂಗೆ ಆಡೋದು ನಿಜವ ಚೆನ್ನಾಗಿ ಮಗಳು ಅಂತೇಳವ ನಾನೇಕವ ಸುಳ್ಳಿಲ್ಲನಿ ನೀವು ಯಾವ ಊರು ಅಂದರು ನಾನು ಇಂತೆ ಊರು ಅಂತ ಹೇಳಿಕ್ಕೆ ಚೆನ್ನಕ್ಕ ಅಂತ ಗೊತ್ತವ್ರ ಮಗಳನ್ನ ನಮ್ಮೂರಿಗೆ ಕೊಟ್ಟಿರೋದು ಏನು ಹೋಲ್ಸಿಡ್ದು ಹೋಗದೆ ಗಂಡ ಹೊಡ್ದು ಬಡ್ದು ಚಿತ್ರ ಹಿಂಸೆ ಕೊಡ್ತಾನೆ ಬಿಟ್ಟು ಹೊಸಿ ಹೇಳ್ತಿತ್ತಲ್ಲ ಕಣೆ ಹಂಗೆ ಅವ್ರದ್ದೇ ನ್ಯಾರವಾಗಿಲ್ಲ ನಮ್ಮದು ಸರಿ ಮಾಡಕ್ಕೆ ಬರ್ತಾವೆ ಊರು ಸಟ್ಟಿರು ಏನು ಮಾಡಿ
ಸರಿಯಾಗಿ ಹೇಳ್ತೀನಿ ಇನ್ನೊಂದ್ಸತಿ ಬರ್ಲಿ ನಾ ಟಮಟನ್ ಕುಯ್ಕೊಂಡ ತಕ್ಷಣ ಏನೋ ಕಳ್ಕೊಂಡಳಂಗೆ ಆಡ್ಬಿಟ್ಲನ್ನೇ ಕುಸಟಿ ಉದ್ದಾರ ಅದಡ ಯಾಕೆ ಕೊಟ್ಟೋಯ್ತಾಳೆ ಮುಂದೆ ಅವಳು ಉದ್ದಾರ ಅದ ನಾನು ಹೇಳ್ಕೊಡ್ತೀನಿ ಏನಾರಲ್ಲಿ ಸುಮ್ಕಿರೀಗ ಅದು ಆಗಿದ್ದೋಲಿ ಫೋನ್ ಮಾಡಿ ಈಗ ಓ ಹಿಂಗೆ ಮಾನ ಮರವದಿಲ್ವಾ ಇದಕ್ಕೆ ಹಿಂಗಡಿಯ ನೀನು ಸುಮ್ಮನಿರು ಎಷ್ಟು ಹೇಳೋದು ನಿಂಗೆ ಅರ್ಥ ಆಯ್ಕಿಲ್ವ ಹೇಳೋದು ಒಂದ್ಸತಿ ಕಟ್ ಮಾಡಿದ್ಮೇಲೆ ತಿರ್ಗಿ ಏನೋ ಫೋನ್ ಮಾಡೋದು ನೀನು ಸರಿ ಇಲ್ಲ ಅವನು ಸುಮ್ ಕೂತ್ಕೊ ನೀನು ಕೇಳ್ಬೇಡ ನಾನು ಹೇಳಿಲ್ವಾ ಒಂದು 1000 ರೂಪಾಯಿ ಗಂಟಲು ದುಡ್ಡು ಬರ್ಬೇಕು ಕಣವ ತಕೊಟ್ಟನ್ ಸುಮ್ಕಿರು ತಾವಕ್ಕೆ ಹೊಲ್ಸ್ಕೊಂಡವ್ರಲ್ಲ ಅವರೆಲ್ಲ ಕೊಡ್ಬೇಕು ಕಣವ ತಕೊಟ್ಟನ್ ಸುಮ್ಕಿರು ಅಷ್ಟೊತ್ತಿಗೆ ಸೀರೆ ತಗೊಬಿಟ್ಟು ವಾಲ್ ಕೊಟ್ಟನ್ ರಾವ್ಕೆ ಇಟ್ಕೊಂಡು ಹೋಗಿ ಸುಮ್ಕಿರು ಕೇಳ್ಬೇಡ ಅವನ್ನ ಅಯ್ಯ ಕೇಳಿಸ್ತಿಲ್ಲ ಕಣ್ಮಗ ಕೇಳಿಸ್ತಿಲ್ಲ ಕಣವ ಇದಾಗಿ ನಾನು ಹೇಳ್ತಿತ್ತಿಲ್ವಾ ಬೇಡ ಕಣವ ಅವನು ಯಾಕೋ ಕೇಳಿಸೋದಂಗಾರ್ದ ಅಂತ ಕೇಳಿಸಿಲ್ಲ ಟವರ್ ಸಿಗ್ನೀವೇನ ಕಣ್ಮಗ ಮಾಡ್ಕೊಡಿ ನಸತಿ ಹೇಳಿದ್ ಮಾತೇ ಕೇಳಕ್ಕಿಲ್ಲ ನೀನು ನನ್ಗೇನು ಮಾಡ್ಕೊಡ್ತೀನಿ ಮಾತಾಡು ಅಲ್ಲ ಹಲೋ ಹೇಳಿ ಅತ್ತೆ. ಎಲ್ಲಿದ್ರೆ ಹೇಳಿದವರು ಮೊದ್ಲದೇನೋ ಕೇಳಿದ್ಮೇಲೆ ಕೇಳಿಸ್ತಿಲ್ವಾ ಹಾಂ ಇಲ್ಲ ಅತ್ತೆ ಹೇಳಿ. ಅಲೋ ಅದೇಯ ನಮ್ಮ ಬಾವನ ಸೊಸೆ ತಂಗಿಯದು ಮದ್ವದೆ ಪಿರಪಟ್ಟಣದಲ್ಲಿ ಉಟ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಸೀರೆನೇ ಇಲ್ಲ ಕನ್ನಡಿ ಮಯ್ಯ ಅತ್ತೆಯ ಒಂದು ಸೀರೆ ತಕೊಡಿ ಅಂದ್ಬಿಟ್ಟು ಅಲ್ಲಿ ಬಂದಿದ್ದು ಅದಕ್ಕೆ ಮಾಡಿದೆ ಅಚ್ಚುಕಟ್ಟಾಗಿರೋದ ಒಂದು 5,000 ರೂಪಾಯಿ ಕೊಟ್ಟು ಒಂದು ಸೀರೆ ಬೇಕಾಗಿತ್ತು ರೇಷ್ಮೆ ಸೀರೆ ಯಾವ ಸೀರೆಗಳಿಲ್ಲ ನೀವು ತಗೊಟ್ಟಿದ್ದು ಮೊದಲು ರಶ್ಮಿ ಇವಳು ಅಯ್ಯೋ ಹೆಸರು ಹೇಳಕ್ಕೆ ಸ್ವಾತಿ ಕುಟ್ಟು ಹೋಗ್ಕಿನ ಮುಂಚೆ ನೀವು ತಗೊಟ್ಟಿದ್ರಲ್ಲ ಅವೇ ಸೀರೆ ಇಲ್ಲಿಗೆ ಅಂಟ್ಲು ಅದು ಅವನೇ ಹುಟ್ಟಿರೋನೇ ಉಟ್ಕೊಂಡ್ರೆ ನೋಡು ವಿಕ್ಕಿರತ್ತೆ ಎಂಟೆ ಸೀರೆ ಹುಟ್ಟವಳೆ ಅಂತ ಅನ್ಕೊಳಕ್ಕಿಲ್ವಾ ಅದಕ್ಕೆ ಕನ್ನಡಿಮಯ್ಯ ಮತ್ತೆ ಒಂಚೂರ ಬಂದ್ಬಿಡಿ ಬೇಜಾರು ಮಾಡ್ಕೊಬೇಡಿ ಕಾಸ ಕೊಟ್ಟನು ಏನು ತಿನ್ಕೊಳಕ್ಕಿಲ್ಲ ಕೊಡ್ತೀನಿ ಬನ್ನಿ. ಹಲೋ ಅತ್ತೆ ಅತ್ತೆ ಕೇಳಿಸ್ತಾ ಇಲ್ಲ ಅತ್ತೆ ಮಾತಾಡಿ ಅತ್ತೆ. ಅಲ್ಲ ಹಲೋ ಅತ್ತೆ ಅತ್ತೆ ನೋಡಿ ಅತ್ತೆ ಮಾತಾಡಿ ಅತ್ತೆ ಅಲ್ಲ ಕೇಳಿಸ್ತಲ್ವಪ್ಪ ಅಲ್ಲ ಹಲೋ ಹ್ಞೂ ಅತ್ತೆ ಇವಾಗ ಕೇಳಿಸ್ತೈತೆ ಹೇಳಿ. ಅದೇ ಕಣಪ್ಪ ನಮ್ಮ ಬಾವನ ಸೊಸೆ ತಂಗಿಯದು ಮದುವೆ ಪಿರಿಯಾಪಟ್ಟಣದಲ್ಲಿ ಹೋಗ್ಬೇಕು ಒಂದು ರೇಷ್ಮೆ ಸೀರೆ ತಗೋಬ ಅಂತ. ಹಲೋ ಅತ್ತೆ ಮಾತಾಡಿ ಅತ್ತೆ ಹಲೋ ಹಲೋ ನೀನು ತಿಥಿ ಮಾಡ ನೀನು ಅಪ್ಪ ಮಾಡ ನೀನು ಗುದ್ದ ತೆಗಿಯ ನೀನು ಬಂದು ಹೋಗ ನೀನು ಯಾಕೆ ಕೊಟ್ಟೋಗ ಈಗ ಕೇಳಿಸ್ತದ ಏನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು? ಹಂಗಲ್ಲಪ್ಪ ಇದು ಮಾತ್ರ ಕೇಳಿಸ್ತೆ ಸೀರೆ ತಗೋಬ ಅಂದ್ರೆ ಮಾತ್ರ ಕೇಳ್ಸಕ್ಕಿಲ್ವಾ ನಮ್ಮ ಬಾವನ ಸೊಸೆ ತಂಗಿಯದು ಪಿರಿಯಾಪಟ್ಟಣದಲ್ಲಿ ಮದುವೆ ಒಂದು ರೇಷ್ಮೆ ಸೀರೆ ತಗೋಬಪ್ಪ. ಹಲೋ ಅತ್ತೆ ಹಲೋ ಹಲೋ ಕೇಳಿಸ್ತಾ ಇಲ್ಲ ಅಪ್ಪ ಮಾಡ ಹೋಗು ಮುಂಡೆ ಮಗನೇ ಬಾಯ್ ಮಾಡಕ ನೀನು ಹೇಳಂಗೆ ಕೇಳಿಸ್ದಂಗೆ ನಾಟ್ಕಾಡ್ತಾನೆ ಕಣ್ಣೆ ಇವನು ಸೂರ್ಯದೊಂದು ಕತ್ತ ಹಾಕು ಅಲ್ಲ ಅತ್ತೆ ಒಂದು ಸೀರೆ ತಕೊಡಕ್ಕಿಲ್ವಾ ಅಳಿ ಮೈದಿರು ಅದು ಏನೇ ಮಾಡೋರು ಅತ್ತೆಗೆ ಇವನೊಂದು ಸೀರೆ ತಕೊಡಕ್ಕೂ ಇರ್ತಿಲ್ವ ನನ್ನ ಮಗನಿಗೆ ಈ ನನ್ನ ಮಗನ ಹೇಳಿ ನನಗೆ ಸಿಗ್ಬೇಕಾಗಿತ್ತ ಇವನಿಗಿಂತ ಗೋವಿನೇ ವಾಸಿ ಬಂದಾಗಾರೆ ಒಂದು ಕೆಜಿ 2 ಕೆಜಿ ಬಾಡ್ನ ತೆಗೆದುಕೊಡೋನು ನನ್ನ ಮಗ ಯಾಕೆ ಪ್ರಯತ್ನ ಹಾಕೊಂಡು ಮಾಡು ಅದಕ್ಕೆ ತಾನು ಹೇಳಿದ್ ನಾನು ತೆಗೆದುಕೊಟ್ಟ ಸುಮ್ಕಿರವ ಅಂದ್ರು ಕೇಳ್ದಾನೆ ಮಾಡ್ತೀಯಲ್ಲ ಪೋರ ನೀನು ನಿನಗೂ ಹಂಗೂ ಸರಿಯಾಗದೆ ಬಿಡು ಮಾಡಿದ್ನವ ನಿಂಗೆ ಆಡ್ತಾನೆ ಅಂತ ಬಿಲ್ ಅನ್ಗಿತ ಏನು ಹಂಗಾಡ್ತಾನೆ ಮಾಡಿ ಮುಡೋಕ್ಕೆ ಯೋಗ್ಯತೆ ತಂದು ಕೊಡಕ್ಕೆ ನಾನೇನು ದೊಡ್ಡ ಬಾರಿಕ ಅನ್ಕೊಂಡಿದ್ದೆ ಹೋಗು ಸುಜಾತ 800 ರೂಪಾಯಿ ಕಾಸು ಕೊಡ್ಬೇಕು ಇಸ್ಕಬ ಆಮೇಲೆ ಅದಕ್ಕೇನೆ ದೊಡ್ಡಪ್ಪ ಅವರ ಸೊಸೆ 200 ರೂಪಾಯಿ ಕಾಸು ಕೊಡ್ಬೇಕು ಇಸ್ಕೊಬರೋಗು ಇಲ್ಲೇ ಯಾರು ಬಂದು ತಕೊಳ್ಳಿದೆ ಸೀರೆ ಚೆನ್ನಾಗಿರ್ತವೆ ಸರಿ ನೋಡ್ತೀನಿ ತಾಡವ ಹೋಗ್ಬಿಟ್ಟು ಬರ್ತೀನಿ ಬರ್ತೀನಿ ಕೊಡಿ ಅಂದ್ಬಿಟ್ಟು ಸರಿ ಹೋಗಿ ಇಸ್ಕೊಬರೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.